ನಮಸ್ಕಾರ ಸ್ನೇಹಿತರೆ, ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ. ನಿಮ್ಮ ದಿನ ಶುಭವಾಗಿರಲಿ. ನಮ್ಮ ಸಂಪ್ರದಾಯದಲ್ಲಿ ಪ್ರತಿದಿನ ಮುಂಜಾನೆ ಮತ್ತು ಸಂಜೆ ಈ ಎರಡೂ ಸಮಯದಲ್ಲಿ ದೀಪವನ್ನು ಹಚ್ಚುವುದು ಶುಭವೆಂದು ಪರಿಗಣಿಸಲಾಗಿದೆ. ನಮ್ಮ ಪೂರ್ವಜರಿಂದಲೂ ಈ ಸಂಪ್ರದಾಯವನ್ನು ಪವಿತ್ರ ಎಂದು ಹೇಳಲಾಗುತ್ತೆ. ದೀಪದಲ್ಲಿನ ಜ್ವಾಲೆಯು ಕತ್ತಲನ್ನು ದೂರ ಸರಿಸಿದರೆ ಮತ್ತೊಂದೆಡೆ ಅಜ್ಞಾನವನ್ನು ನಾಶ ಮಾಡುತ್ತದೆ. ದೀಪದ ಬೆಳಕು ಮನೆಯನ್ನು ಸಕಾರಾತ್ಮಕತೆಯಿಂದ ಮತ್ತು ಬೆಳಕಿನಿಂದ ತುಂಬುತ್ತದೆ. ಇನ್ನು ಕೆಲವರಿಗೆ ದೀಪವನ್ನು ಹಚ್ಚುವಾಗ ತುಪ್ಪದ ಜೊತೆ ಬೇರೆ ಎಣ್ಣೆಯನ್ನು ಸೇರಿಸಿ ಹಚ್ಚಿದರೆ ಏನಾಗಬಹುದು ಎನ್ನುವಂತಹ ಪ್ರಶ್ನೆ ಮೂಡಿರುತ್ತದೆ. ನಿಮ್ಮ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಪ್ರಥಮ ನೋಡುಗರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್, ಶೇರ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋವನ್ನು ಪ್ರಾರಂಭಿಸೋಣ. ಪುರಾಣಗಳಲ್ಲಿ ಮತ್ತು ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಸಾಂಪ್ರದಾಯಿಕ ನಂಬಿಕೆಗಳ ಪ್ರಕಾರ ಪೂಜೆ ಮಾಡುವಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಇದರಿಂದ ಪೂಜೆಯು ಮನೆಗೆ ಶಾಂತಿ, ಸಮೃದ್ಧಿ ಮತ್ತು ಸಂತೋಷವನ್ನು ತರುತ್ತದೆ. ಪೂಜಾ ಸಮಯದಲ್ಲಿ ದೀಪವನ್ನು ಹಚ್ಚಲು ಬಳಸುವಾಗ ಶುದ್ಧ ಹಸುವಿನ ತುಪ್ಪವನ್ನು ಎಣ್ಣೆಗಿಂತ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಹೆಚ್ಚು ಪ್ರಯೋಜನಕಾರಿ ಎಂದು ಹೇಳಲಾಗುತ್ತೆ. ಹಸುವಿನ ತುಪ್ಪವು ಗಾಳಿಯಲ್ಲಿ ಹಾನಿಕಾರಕ ಬ್ಯಾಕ್ಟೀರಿಯಾವನ್ನು ನಾಶ ಮಾಡುತ್ತದೆ ಹಾಗೂ ನೈಸರ್ಗಿಕ ಗುಣಗಳನ್ನು ಹೊಂದಿದೆ. ದೀಪದ ಜ್ವಾಲೆಯಲ್ಲಿ ತುಪ್ಪ ಉರಿಯುವಾಗ ಅದು ಸುತ್ತಮುತ್ತಲಿನ ಪ್ರದೇಶವನ್ನು ಶುದ್ಧೀಕರಿಸುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ. ಮನೆಯೊಳಗೆ ಶಾಂತಿ ಮತ್ತು ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತದೆ. ಹಾಗಾಗಿ ತುಪ್ಪದ ದೀಪವನ್ನು ಹಚ್ಚುವುದು ತುಂಬಾ ಉತ್ತಮ ಎಂದು ಹೇಳಲಾಗುತ್ತೆ. ದೇವರ ದೀಪಕ್ಕೆ ತುಪ್ಪ ಮತ್ತು ಎಣ್ಣೆ ಎರಡನ್ನ ಬೆರೆಸಿ ಹಚ್ಚಬಹುದು ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು. ದೇವರಿಗೆ ಹಚ್ಚುವಂತಹ ದೀಪದಲ್ಲಿ ಒಂದು ದೀಪವು ಎಣ್ಣೆ ಬತ್ತಿಯನ್ನು ಹೊಂದಿರಬೇಕು ಎನ್ನುವುದರ ಬಗ್ಗೆ ಅನೇಕರಲ್ಲಿ ಗೊಂದಲವಿದೆ. ಸಾಂಪ್ರದಾಯಿಕ ನಂಬಿಕೆಗಳ ಪ್ರಕಾರ ಒಂದೇ ದೀಪದಲ್ಲಿ ಎರಡು ಬತ್ತಿಗಳನ್ನು ಒಟ್ಟಿಗೆ ಬೆಳಗಿಸಬಹುದು. ಈ ರೀತಿ ದೀಪವನ್ನು ಹಚ್ಚುವುದರಿಂದ ದೀಪದ ಜ್ವಾಲೆಯು ಹೆಚ್ಚಾಗುತ್ತದೆ. ಇದಲ್ಲದೆ ಬಹುಬತ್ತಿಯಿಂದಲೂ ಅಂದರೆ ಅನೇಕ ಬತ್ತಿಗಳನ್ನು ಬಳಸಿಯೂ ಸಹ ದೀಪವನ್ನು ಹಚ್ಚಬಹುದು. ಅದರಲ್ಲೂ ದೀಪಕ್ಕೆ 3 ಅಥವಾ 5 ಬತ್ತಿಗಳನ್ನು ಹಾಕಿ ದೀಪವನ್ನು ಬೆಳಗಿಸುವುದು ಉತ್ತಮ ಎಂದು ಹೇಳಲಾಗುತ್ತೆ. ಇದು ಮಂಗಳಕರ ಎಂದು ಕೂಡ ಪರಿಗಣಿಸಲಾಗುತ್ತೆ. ಏಕೆಂದರೆ ಹಿಂದೂ ಧಾರ್ಮಿಕ ಪದ್ಧತಿಯಲ್ಲಿ ಬೆಸ ಸಂಖ್ಯೆಗಳಿಗೆ ಆದ್ಯತೆಯನ್ನು ನೀಡಲಾಗಿದೆ. ಆದರೆ ಒಂದೇ ದೀಪದಲ್ಲಿ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಬೆರೆಸಿ ದೀಪವನ್ನು ಹಚ್ಚಬಾರದು. ಇದರಲ್ಲಿ ತುಪ್ಪವು ಸತ್ವಗುಣವನ್ನು ಹೊಂದಿರುವ ವಸ್ತುವಾಗಿದೆ, ಎಣ್ಣೆಯು ರಜೋಗುಣವನ್ನು ಹೊಂದಿರುವ ವಸ್ತುವಾಗಿದೆ. ರಜ ಮತ್ತು ಸಾತ್ವಿಕ ಈ ಎರಡೂ ಗುಣಗಳನ್ನು ಬೆರೆಸುವುದರಿಂದ ತಮೋಗುಣ ವೃದ್ಧಿಯಾಗುತ್ತದೆ. ಇದು ಮನೆಗೆ ನಕಾರಾತ್ಮಕ ಶಕ್ತಿಗಳನ್ನು ಆಹ್ವಾನಿಸಿದಂತಾಗುತ್ತದೆ. ಹಾಗಾಗಿ ತುಪ್ಪ ಮತ್ತು ಎಣ್ಣೆ ಈ ಎರಡನ್ನ ಬೆರೆಸಿ ದೀಪವನ್ನು ಹಚ್ಚಬಾರದು. ಇನ್ನು ದೀಪವನ್ನು ಯಾವ ದಿಕ್ಕಿನಲ್ಲಿ ದೀಪ ಹಚ್ಚಬೇಕು ಎನ್ನುವುದರ ಬಗ್ಗೆ ನೋಡುವುದಾದರೆ, ದೇವರಿಗೆ ದೀಪವನ್ನು ಹಚ್ಚಿಡುವಂತಹ ಸಂದರ್ಭದಲ್ಲಿ ನಾವು ಯಾವ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿಡಬೇಕು ಎನ್ನುವಂತಹ ಬಗ್ಗೆ ತಿಳಿದುಕೊಂಡಿರಬೇಕು. ಸಾಂಪ್ರದಾಯಿಕ ನಂಬಿಕೆಗಳ ಪ್ರಕಾರ ನಾವು ದೇವರಿಗೆ ದೀಪವನ್ನು ಹಚ್ಚಿಡುವಾಗ ಎಣ್ಣೆ ದೀಪವನ್ನು ದೇವರ ಎಡಭಾಗದಲ್ಲಿ ಮತ್ತು ತುಪ್ಪದ ದೀಪವನ್ನು ದೇವರ ಬಲಭಾಗದಲ್ಲಿ ಇಡಬೇಕು ಎಂದು ಹೇಳಲಾಗುತ್ತೆ. ಉತ್ತರ ದಿಕ್ಕಿನತ್ತ ಮುಖ ಮಾಡಿ ಬತ್ತಿಯನ್ನು ಹಚ್ಚುವುದರಿಂದ ಆರ್ಥಿಕ ತೊಂದರೆಗಳು ದೂರವಾಗುತ್ತವೆ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸಿಕೊಳ್ಳಲು ಸಹಾಯವನ್ನು ಮಾಡುತ್ತದೆ. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನೆಯ ಕುಟುಂಬದ ಸದಸ್ಯರು ಯಾರಾದರೂ ಅತಿಯಾದ ಆರೋಗ್ಯದ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ದೀಪವನ್ನು ಹಚ್ಚಿಡುವುದು ತುಂಬಾ ಪ್ರಯೋಜನಕಾರಿ ಎಂದು ಹೇಳಲಾಗುತ್ತೆ. ಉತ್ತರ ಮತ್ತು ಪೂರ್ವ ಈ ದಿಕ್ಕುಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ತರುವ ದಿಕ್ಕೆಂದು ಪರಿಗಣಿಸಲಾಗುತ್ತೆ. ಇದಲ್ಲದೆ ದಕ್ಷಿಣ ಮತ್ತು ಪಶ್ಚಿಮ ಈ ದಿಕ್ಕಿಗೆ ಮುಖ ಮಾಡಿ ದೀಪವನ್ನು ಹಚ್ಚುವುದರಿಂದ ಅನಗತ್ಯ ತೊಂದರೆಗಳಿಗೆ ನೀವು ಭಾಗಿಯಾಗಬೇಕಾಗುತ್ತದೆ. ಹಾಗಾಗಿ ಪೂರ್ವ ಮತ್ತು ಉತ್ತರ ಈ ದಿಕ್ಕುಗಳು ತುಂಬ ಉತ್ತಮ ಎಂದು ಹೇಳಲಾಗುತ್ತೆ. ಇನ್ನು ಪೂಜೆಯನ್ನು ಮಾಡುವಾಗ ಕೆಲವೊಮ್ಮೆ ಆರತಿ ತಟ್ಟ ಬಿದ್ದರೆ ಏನು ಮಾಡಬೇಕು ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು. ಕೆಲವೊಮ್ಮೆ ಪೂಜಾ ಸಮಯದಲ್ಲಿ ಹಚ್ಚಿಟ್ಟ ದೀಪ ಇದ್ದಕ್ಕಿದ್ದಂತೆ ಆರಿ ಹೋಗಬಹುದು. ಗಾಳಿಯಿಂದ ಆಗಿ ದೀಪ ಆರಿ ಹೋದರೆ ಅದರ ಬಗ್ಗೆ ಭಯಪಡುವ ಅಗತ್ಯವಿಲ್ಲ. ದೇವರ ಬಳಿ ಪ್ರಾರ್ಥನೆಯನ್ನ ಮಾಡಿ ಶಾಂತವಾದ ಮನಸ್ಸಿನಿಂದ ಮತ್ತೊಮ್ಮೆ ದೀಪವನ್ನು ಹಚ್ಚಿಡಬಹುದು. ಇನ್ನು ಕೆಲವೊಮ್ಮೆ ದೀಪ ಕೆಳಗೆ ಬೀಳಬಹುದು ಅಥವಾ ಆರತಿ ಮಾಡುವಂತಹ ಸಂದರ್ಭದಲ್ಲಿ ಆರತಿ ತಟ್ಟೆ ಬಿದ್ದು ಹೋಗಬಹುದು. ಅಂತಹ ಸಂದರ್ಭದಲ್ಲಿ ಮನೆಯ ಹಿರಿಯರ ಸಲಹೆಯನ್ನು ತೆಗೆದುಕೊಂಡು ಅಥವಾ ಪಂಡಿತರ ಸಲಹೆಯನ್ನು ತೆಗೆದುಕೊಂಡು ಕುಟುಂಬದ ಪದ್ಧತಿಗಳಿಗೆ ಅನುಗುಣವಾಗಿ ಶಾಂತಿ ಪೂಜೆಯನ್ನು ಮಾಡಿಸಬೇಕಾಗುತ್ತದೆ. ಇನ್ನು ತುಳಸಿ ಬಳಿ
ದೀಪವನ್ನು ಹೇಗೆ ಹಚ್ಚಿಡಬೇಕು ಎನ್ನುವಂತಹ ಪ್ರಶ್ನೆ ಕೆಲವೊಬ್ಬರಿಗೆ ಬಂದಿರಬಹುದು. ಪ್ರತಿನಿತ್ಯ ಮುಂಜಾನೆ ಮತ್ತು ಸಂಜೆ ಸಮಯದಲ್ಲಿ ತುಳಸಿ ಗಿಡದ ಬಳಿ ದೀಪವನ್ನು ಹಚ್ಚಿಡುವಂತಹ ಸಂಪ್ರದಾಯ ಹಿಂದೂ ಧರ್ಮದಲ್ಲಿ ಇದೆ. ಈ ಸಮಯದಲ್ಲಿ ಅನೇಕ ಜನರು ಮಾಡುವಂತಹ ತಪ್ಪೆಂದರೆ ಅವರು ತುಳಸಿಯ ಮುಂದೆ ನೇರವಾಗಿ ನೆಲದ ಮೇಲೆ ದೀಪವನ್ನು ಹಚ್ಚಿಡುತ್ತಾರೆ. ಇಂತಹ ತಪ್ಪನ್ನ ನಾವು ಮಾಡಬಾರದು. ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಿಡುವಾಗ ದೀಪದ ಕೆಳಗೆ ಅಕ್ಷತೆಯನ್ನ ಹಾಕಬೇಕು. ಅಕ್ಷತೆ ಇಲ್ಲದೆ ಇದ್ದರೆ ತಟ್ಟೆಯನ್ನ ಅಥವಾ ಕೆಂಪು ಬಣ್ಣದ ಬಟ್ಟೆಯನ್ನ ಅಥವಾ ಇನ್ನಾವುದೇ ಮರದ ಮಣೆಯನ್ನ ಇಟ್ಟು ಅದರ ಮೇಲೆ ದೀಪವನ್ನು ಹಚ್ಚಿಡಬೇಕು. ಇವೆಲ್ಲಕ್ಕಿಂತ ಅಕ್ಷತೆಯ ಮೇಲೆ ದೀಪವನ್ನು ಇಡುವುದರಿಂದ ಮಂಗಳಕರ ಎಂದು ಹೇಳಲಾಗುತ್ತೆ. ಹಾಗಾಗಿ ಅಕ್ಷತೆಯ ಮೇಲೆ ದೀಪವನ್ನು ಇಡುವುದು ತುಂಬಾ ಉತ್ತಮ. ಈ ರೀತಿ ದೀಪವನ್ನು ಹಚ್ಚಿಡುವುದರಿಂದ ನಿಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ. ಅಂತಹ ಮನೆಯಲ್ಲಿ ಸದಾಕಾಲ ಧನ ಸಂಪತ್ತು ಶಾಂತಿ ತುಂಬಿರುತ್ತದೆ. ಹಾಗಾಗಿ ತುಳಸಿ ಬಳಿ ಅಕ್ಷತೆಯ ಮೇಲೆ ದೀಪವನ್ನು ಹಚ್ಚಿಡುವುದು ಉತ್ತಮ ಎಂದು ಪರಿಗಣಿಸಲಾಗುತ್ತೆ. ಇನ್ನು ದೇವರ ಪೂಜೆಯನ್ನು ಪ್ರಾರಂಭಿಸುವ ಮೊದಲು ಅಗ್ನಿ ದೇವರಿಗೆ ಗೌರವಾರ್ಥವಾಗಿ ಸಣ್ಣ ದೀಪ ಅಥವಾ ಆರತಿಯನ್ನು ಮೊದಲು ಮಾಡಬೇಕಾಗುತ್ತದೆ. ಪೂಜೆಯನ್ನು ಪ್ರಾರಂಭಿಸುವ ಮುನ್ನ ಹಚ್ಚಿದ ದೀಪವು ಪೂಜೆಯ ಉದ್ದಕ್ಕೂ ಸ್ಥಿರವಾಗಿ ಮತ್ತು ಪ್ರಕಾಶಮಾನವಾಗಿರಬೇಕು. ಈ ಸಾಂಪ್ರದಾಯಿಕ ದೀಪವನ್ನು ಬೆಳಗಿಸಿದ ನಂತರ ಮುಖ್ಯ ದೇವತೆಯ ಮುಂದೆ ಪೂಜೆಯನ್ನು ಪ್ರಾರಂಭಿಸಲಾಗುತ್ತೆ. ಪ್ರಾಚೀನ ಗ್ರಂಥಗಳಲ್ಲಿ ದೀಪವನ್ನು ಭಕ್ತಿಯಿಂದ ಬೆಳಗಿಸಿದಾಗ ಲಕ್ಷ್ಮೀ ದೇವಿಯು ಮನೆಗೆ ಆಶೀರ್ವಾದವನ್ನು ಮಾಡಿ ಸಮೃದ್ಧಿಯನ್ನು ತರುತ್ತಾಳೆ. ಹಾಗಾಗಿ ಪೂಜೆಯ ಕೊನೆಯವರೆಗೂ ದೀಪವನ್ನು ಆರಿ ಹೋಗದಂತೆ ನೋಡಿಕೊಳ್ಳಬೇಕು. ಆಗಾಗ ಅದಕ್ಕೆ ಎಣ್ಣೆಯನ್ನು ಹಾಕುತ್ತಿರಬೇಕು. ಸ್ನೇಹಿತರೆ, ಈ ವಿಡಿಯೋದಿಂದ ಉತ್ತಮ ಮಾಹಿತಿ ಸಿಕ್ಕಿದೆ ಎಂದು ಭಾವಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ಮಾಹಿತಿಯನ್ನು ಹೊತ್ತು ಬರುವೆ. ಧನ್ಯವಾದಗಳು.